ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಗಿರಿನಗರ ಶಾಖೆಯಲ್ಲಿ ನಮ್ದು ಯೋಗ ಥೆರಪಿ ಇದೆ, ಯೋಗ ಇದೆ. ಎಲ್ಲ ಕಾಯಿಲೆಗಳಿಗೆ ಮಾನಸಿಕವಾಗಿ, ದೈಹಿಕವಾಗಿ ಯಾವುದೇ ತರ ಕಾಯಿಲೆಗಳು ಬಂದ್ರೂ ಕೂಡ ಅದನ್ನ ನ್ಯಾಚುರಲ್ ಆಗಿ ಸರಿ ಮಾಡೋದು ಹೇಗೆ ಅಂತ ಈಗ ಕಳೆದ 20 ವರ್ಷಗಳಿಂದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಿಂದ ಎಲ್ಲ ಹೇಳ್ಕೊಡ್ತಾ ಬಂದಿದೀವಿ. ಈಗ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಅಂದ್ರೆ ಬೇರೆ ಆಯುರ್ವೇದ, ನ್ಯಾಚುರೋಪತಿ ಡಾಕ್ಟರ್ಸ್ ಕೂಡ ಇದ್ದಾರೆ. ಅಲ್ಲಿ ಏನು ನಡೆಯುತ್ತಂದ್ರೆ ನಿಮ್ಗೆ ಏನ್ ಕಾಯಿಲೆ ಬರುತ್ತೆ ಜನರಲ್ ಆಗಿ, ಈಗ ಕಣ್ಣಿನ ದೋಷ ಮಕ್ಕಳಿಗಿದೆ, ದೊಡ್ಡವರಿಗಿದೆ, ಪೊರೆ ಬರುತ್ತೆ ಅಥವಾ ಕಣ್ಣು ಕಾಣಿಸ್ತಾ ಇರಲ್ಲ, ಚಾಳಿಸ್ ಅಂತ ಉಂಟಾಗ್ತಾ ಇದೆ. ಮತ್ತೆ ಪವರ್ ಪ್ರಾಬ್ಲಮ್ಸ್ ತುಂಬಾ ಜನಕ್ಕಿದೆ, ಅಂದ್ರೆ ಸಮೀಪ ದೃಷ್ಟಿ, ದೂರದೃಷ್ಟಿ. ಇದನ್ನ ಆಪರೇಷನ್ ಮಾಡಿದಾಗ ಎಷ್ಟೋ ಜನ ಕಣ್ಣೇ ಇರೋದಿಲ್ಲ ಅಲ್ವಾ. ಸೊ ಅದೆಲ್ಲದಕ್ಕಿಂತ ನ್ಯಾಚುರಲ್ ಮೆಥಡ್ ತುಂಬಾ ಒಳ್ಳೇದಲ್ವಾ. ಅದಕ್ಕೆ ಇರುವಂತದ್ದು ನೇತ್ರ ದರ್ಪಣ ಚಿಕಿತ್ಸೆ. ಸೊ ಅಲ್ಲಿ ಕೆಲವೊಂದು ಮೆಡಿಕೇಟೆಡ್ ಗೀ ಯೂಸ್ ಮಾಡಿ ಮಸಾಜ್ ಮಾಡ್ತಾ ಹೋಗುವಂಥದ್ದು. ಇದು ವಾರದಲ್ಲಿ 2 ದಿನ, 1 ದಿನ ಈ ತರ ತಗೊಂಡಾಗ ನಿಮ್ಗೆ ಕಂಪ್ಲೀಟ್ ಆಗಿ ದೃಷ್ಟಿ ಚೇಂಜ್ ಆಗೋದು ಗೊತ್ತಾಗುತ್ತೆ, ಕ್ಲಾರಿಟಿ ಚೆನ್ನಾಗಾಗ್ತಾ ಹೋಗುತ್ತೆ. ಹಾಗೇನೆ ಕರ್ಣ ಚಿಕಿತ್ಸೆ ಅಂತ, ಕಿವಿ ಕೇಳಿಸ್ತಾ ಇರೋದಿಲ್ಲ. ಇವತ್ತು ಕೂಡ ಒಂದು ಮಗು ಬಂದಿತ್ತು. ಸೊ ಫಸ್ಟ್ ಚೆನ್ನಾಗಿ ಕಿವಿ ಕೇಳ್ತಾ ಇತ್ತು, ಈಗ 5-6 ವರ್ಷದ ನಂತರ ಕಿವಿ ಇದು ಹಿಯರಿಂಗ್ ಇದು ಡೌನ್ ಆಗ್ತಾ ಇದೆ. ಅಂದ್ರೆ ಇಯರ್ ನರ್ವ್ಸ್ ಅಲ್ಲಿ ವೀಕ್ನೆಸ್ ಉಂಟಾಗ್ತಾ ಇದೆ. ಸೊ ಅದಕ್ಕೆ ಕಾರಣ ಗೊತ್ತಿಲ್ಲ, ಆದ್ರೆ ಕಡಿಮೆ ಆಗ್ತಾ ಇರೋದಂತೂ ಸತ್ಯ ಅಲ್ವಾ. ಅದನ್ನ ನ್ಯಾಚುರಲ್ ಆಗಿ ಹೇಗೆ ಸರಿ ಮಾಡೋದು? ಸೊ ಅಂತವರಿಗೆ ಇರುವಂತದ್ದು ಕರ್ಣ ಚಿಕಿತ್ಸೆ. ಹಾಗೇನೆ ಈಗ ಕಾಮನ್ ಆಗಿ ಪ್ರತಿಯೊಬ್ಬರಿಗೂ ಅಸಿಡಿಟಿ, ಗ್ಯಾಸ್ಟ್ರಿಕ್ ತುಂಬಾ ಓವರ್ ಆಗ್ತಾ ಇದೆ. ಅದಕ್ಕೆ ನಾಭಿ ಚಿಕಿತ್ಸೆ ಗರ್ಭಕೋಶದ ತೊಂದರೆ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ಲದೆ ಜೀರ್ಣಶಕ್ತಿದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು, ಹೊಟ್ಟೆ ಉಬ್ಬರ, ಹೊಟ್ಟೆ ದಪ್ಪ ಆಗ್ತಾ ಇರುತ್ತೆ, ತುಂಬಾ ಒಬೆಸಿಟಿ ಇರ್ತಾರೆ, ಅವರಿಗೂ ಕೂಡ ಈ ಮಸಾಜ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಇಂಥ ಒಂದು ವಿಭಿನ್ನವಾದ ಪಂಚಕರ್ಮ ಕ್ರಿಯೆಗಳು ನಮ್ಮ ಗಿರಿನಗರ ಶಾಖೆಯಲ್ಲಿ ನಡೀತಾ ಇದೆ. ಆ ಶಾಖೆ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸೆಂಟರ್ ಅಲ್ಲಿ ತುಂಬಾ ವಂಡರ್ಫುಲ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದೀವಿ. ಅದನ್ನ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ.